ಮಾಜಿ ಯಜಮಾನ್ ರಳಿಮಯ್ಯನಿಗೆ ನಮಸ್ಕಾರ. ಜೈಲಿಂದ ಬಿಡಿಸ್ಕೊಂಡ್ ಬತ್ತಿದ್ದಂಗೆ ಒಂದ್ ಕಿತ ನೋಡ್ಕೊಂಡು ಹೋಗವ ಅಂತ ಬಂದೆ. ಶೇಕ್ ಆಗ್ಬೇಡಿ, ಭಾಷಾ ದೋಷ. ಈ ಭಾಷಾ ದೋಷಕ್ಕೆಲ್ಲ ಶೇಕ್ ಆಗೋಂತ ಬೇಕೂಫ್ ಅಲ್ಲ ನಾನು. ಒಂದ್ಸಲ ಹೀಗೆ ನನ್ನ ನೋಡಕ್ ಬಂದು ನನ್ ಗಾಳಕ್ ಸಿಕ್ಕಿ ಪತರ್ಗುಟ್ಟಿದ್ದು ಸಾಲ್ದೇನೋ ಬಸವಯ್ಯ. ನನ್ನ ಹೊಟ್ಟೆ ಮೇಲೆ ಪಟ್ ಅಂತ ಹೊಡೆದ ತಕ್ಷಣ ನಿನ್ನ ಗಟ್ಟಿಯಾಗಿ ಒದ್ದು ಗುಡ್ಡಕ್ ನೀರ್ ಕುಡ್ಸಿದ ಮೇಲೆ ಗೊತ್ತಾಗ್ಲಿಲ್ವಾ ನನ್ ಟ್ರ್ಯಾಕೇ ಸಪ್ರೇಟ್ ಅಂತ? ಗೊತ್ತಾಯ್ತು, ನಿನ್ನ ಮೊದಲನೇ ಟ್ರ್ಯಾಕೇ ಬೇರೆ, ಎರಡನೇ ಟ್ರ್ಯಾಕೇ ಬೇರೆ ಅಂತ. ರುಕ್ಮಿಣಿ ಬಾಮ ಜೊತೆ ನಿನ್ನ ವ್ಯವಹಾರ. ಎನ್ಕ್ವೈರಿಗಳು ಇನ್ವೆಸ್ಟಿಗೇಷನ್ಗಳು ಮುಗಿಸ್ಕೊಂಡೇ ಬಂದಿದ್ಯಾನು? ಇನ್ನು ಮುಗ್ದಿಲ್ಲ ಸರ್, ಸ್ವಲ್ಪ ಬಾಕಿ ಇದೆ. ನಿನ್ನ ಮೊದಲನೇ ಸೆಟಪ್ ಹತ್ರ ಎರಡನೇ ಸೆಟಪ್ ವಿಷಯ, ಎರಡನೇ ಸೆಟಪ್ ಹತ್ರ ಮೊದಲನೇ ಸೆಟಪ್ ವಿಷಯನ ಹೇಳಿ ನಿನ್ನ ಮನಃಶಾಂತಿನ ಶೇಕ್ ಮಾಡ್ಬಿಡ್ತೀನಿ. ಹೇಳ್ಕೊ ಹೋಗಲ್ಲ ಗೂಬೆ ನನ್ನ ಮಗನೇ. ನಾನ್ ಮೊದಲನೇ ಸೆಟಪ್ ಹತ್ರ ಎರಡನೇ ಸೆಟಪ್ ವಿಷಯ, ಎರಡನೇ ಸೆಟಪ್ ಹತ್ರ ಮೊದಲನೇ ಗೆಟಪ್ ವಿಷಯ ಹೇಳಿದ್ರು ನೀನೇನು ಕೇಳಕ್ಕಾಗಲ್ಲ. ಇಷ್ಟಕ್ಕೂ ಅಲ್ಲಿರೋದು ನಾನು ಅಲ್ವೋ? ನಂತರನೇ ಇರೋವನೋ ಇಲ್ಲ ನಾನೇ ಆತರ ಇದೀನೋ? ಅಲ್ಲಿ ಇಲ್ಲಿ ಎರಡು ಕಡೆ ಇರೋವನು ನಾನೇನೋ ಇಲ್ಲೋ ಬೇರೆಯವನು ಅಂತ ನೀನು ಹೋಗಿ ಹೇಳಿದ್ರು ಕೂಡ ಅವ್ರಿಗೇನು ಗೊತ್ತಾಗೋದಿಲ್ಲ. ಈ ರೀತಿ ಕನ್ಫ್ಯೂಷನ್ ಮಾಡಿ ನನ್ನನ್ನು ಶೇಕ್ ಮಾಡ್ಬೇಕು ಅಂತ ಇದೀಯಾ? ಡೋಂಟ್ ಟಾಕ್. ಸೆಕ್ಯೂರಿಟಿ, ಒಂದು ಕಾಲದಲ್ಲಿ ಇವನು ಹೇಗೆ ನನ್ನ ಮೇಲಿಂದ ಎತ್ತಾಕ್ಸದ್ನೋ ಇವತ್ತು ಹಾಗೆ ಇವನ್ನ ಮೇಲಿಂದ ಬಿಸಾಕಿ ಏನ್ ಮಾಡ್ಲಿ ಮೋಹನ? ರಾತ್ರಿ ಎಲ್ಲ ಸೆಕೆಂಡ್ ಯೂನಿಟ್ ಡ್ಯೂಟಿ, ಇವತ್ತು ರಾತ್ರಿ ಬೇಗ ಬಂದ್ಬಿಡ್ತೀನಿ. ನೀವ್ ಈಗ್ಲೇ ಬರ್ಲಿಲ್ಲ ಅಂದ್ರೆ ಬ್ಲೇಡ್ ನಿಂದ ತುಟಿ ಕುಯ್ಕೋತೀನಿ. ಅಯ್ಯೋ ಆಗಲೇನು ಮಾಡ್ಕೋಬೇಡ, 10 ನಿಮಿಷದಲ್ಲಿ ಹಾಜರಾಗ್ತೀನಿ. ಯಾರ ಹತ್ರ ರೀ ನೀವ್ 10 ನಿಮಿಷದಲ್ಲಿ ಹಾಜರಾಗೋದು? ಆಫೀಸ್ ನಲ್ಲಿ ಅರ್ಜೆಂಟ್ ಕೆಲಸ ಅಂತೆ, ಬರ್ತೀನಿ. ಅದಕ್ಕಿಂತ ಅರ್ಜೆಂಟ್ ಕೆಲಸ ಇನ್ನೊಂದಿದೆ, ಬನ್ನಿ ಹೇಳ್ತೀನಿ. ಇನ್ನೊಂದು ಕೆಲಸ? ಬನ್ನಿ. ಅಲ್ಲೋಡಿ, ನಿಮಗೋಸ್ಕರ ಹೇಗೆ ಏರ್ಪಾಡು ಮಾಡಿದ್ದೀನಿ.